ಮಕ್ಕಳನ್ನೇ ಜೀವವೆಂದು ಪ್ರೀತಿಸುವವರು ಕೋಟ್ಯಂತರ ಜನರು. ಮರಗಳನ್ನೇ ಹೆತ್ತೊಕ್ಕಿಯಲ್ಲಿ ಹುಟ್ಟಿದ ಮಕ್ಕಳು ಅನ್ನುವಂತೆ ಸಾಕಿ ಸಲಹೋದಿದೆಯಲ್ಲ, ಅದು ವಿಶಾಲ ಮನಸ್ಸಿರುವವರಿಂದ ಮಾತ್ರ ಸಾಧ್ಯ. ಅಂತಹ ಮಾತ್ರವಿದೆ ಸಾಲು ಮರದ ತಿಮ್ಮಕ್ಕ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಮರಗಳನ್ನ ಪೋಷಿಸಿದ್ದಾರೆ. 50ರಿಂದ 60 ವರ್ಷಗಳಿಂದ ನಿರಂತರವಾಗಿ ಮರಗಳನ್ನ ಬೆಳೆಸುವುದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಸೇವೆ ಮಾಡ್ತಿದ್ದಾರೆ. ತಿಮ್ಮಕ್ಕ ಚಿಕ್ಕಯ್ಯ ಅನ್ನೋರನ್ನ ಮದುವೆಯಾಗಿದ್ರು. ವಿವಾಹವಾಗಿ ಹಲವು ವರ್ಷವಾದರೂ ಮಕ್ಕಳ ಭಾಗ್ಯ ಬರುವುದಿಲ್ಲ. ಹೀಗಾಗಿ ಅವರು ಮರಗಳನ್ನೇ ಮಕ್ಕಳು ಅಂತ ಪೋಷಿಸಲು ಆರಂಭಿಸಿದ್ರು. ಸಾಲು ಮರದ ತಿಮ್ಮಕ್ಕ ಜೀವಕ್ಕೆ ಜೀವವಾಗಿದ್ದ ಪತಿ ಚಿಕ್ಕಯ್ಯ ನಿಧನರಾಗ್ತಾರೆ. ಎದೆಗುಂದದ ತಿಮ್ಮಕ್ಕ ಮರಗಳ ಕಡೆಗೆ ಗಮನ ಕೊಟ್ಟು ಏಕಾಂಗಿಯಾಗಿ ಅವುಗಳ ಪೋಷಣೆ ಮಾಡ್ತಾರೆ. ಸಾಲು ಮರದ ತಿಮ್ಮಕ್ಕ ಬಯಸದೇ ಇದ್ದು ಹಲವು ಪ್ರಶಸ್ತಿಗಳು ಸಮ್ಮಾನಗಳು ಬಂದಿವೆ. 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 1995ರಲ್ಲಿ ನ್ಯಾಷನಲ್ ಸಿಟಿಜನ್ ಅವಾರ್ಡ್, ಕರ್ನಾಟಕ ಕಲ್ಪವಲ್ಲಿ, ವೃಕ್ಷ ಮಾತಾ ಅವಾರ್ಡ್ ಸೇರಿದಂತೆ 16 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಸಾಲು ಮರದ ತಿಮ್ಮಕ್ಕನಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿದೆ. ಮಾತೆ ಸಾಲು ಮರದ ತಿಮ್ಮಕ್ಕ 114ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ.
ಎಲ್ರಿಗೂ ಒಳ್ಳೇದಾಗಲಿ, ಮಕ್ಕಳು ವಿದ್ಯೆ ಬೆಳ್ಕೊಳ್ಳಿ, ದೇಶಕ್ಕೆ ನನ್ನಂತ ಹೆಸರು ನಿಮಗೂ ಒಳ್ಳೇದಾಗಿ ಬೆಳೀಲಿ ಸ್ವಾಮಿ. ಜೀವವೇ